ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ. ಅಪ್ಪಿ ತಪ್ಪಿ ಕೈಯಿಂದ ಎಣ್ಣೆ ನೆಲಕ್ ಬಿದ್ರೆ ಶುಭವೋ ಅಶುಭವೋ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ನೋಡಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಣ್ಣೆಯನ್ನ ಬಹಳ ಮಹತ್ವದ ವಸ್ತು ಎಂದು ಪರಿಗಣಿಸಲಾಗುತ್ತೆ. ನಾವು ಪ್ರತಿದಿನ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಬಾದಾಮಿ ಮತ್ತು ಎಳ್ಳೆಣ್ಣೆ ಎಂಬ ವಿವಿಧವಾದ ರೀತಿಯ ಎಣ್ಣೆಗಳನ್ನು ಬಳಸ್ತೀವಿ. ಪ್ರತಿಯೊಂದು ಎಣ್ಣೆಯು ಒಂದೊಂದು ರೀತಿಯಲ್ಲಿ ಒಂದೊಂದು ದೇವರೊಂದಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಇವತ್ತು ಹೇಳಲು ಬರುವ ವಿಷಯ ಏನಂದ್ರೆ, ನಾವು ಒಂದ್ ವೇಳೆ ಎಣ್ಣೆಯನ್ನ ಬಳಸುವಾಗ ಅಚಾನಕ್ ಆಗಿ ನಮ್ಮ ಕೈಯಿಂದ ಎಣ್ಣೆ ನೆಲಕ್ ಬಿದ್ರೆ ಅದು ಶುಭ ಸೂಚನೆಯೋ ಅಥವಾ ಅಶುಭ ಘಟನೆಗಳು ನಡೆಯುವ ಮುನ್ಸೂಚನೆಯೋ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇವೆ. ನೀವು ಸಹ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕು ಅಂದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಸಾಮಾನ್ಯವಾಗಿ ಯಾವುದೇ ರೀತಿಯ ಎಣ್ಣೆ ನಮ್ಮ ಕೈಯಿಂದ ಚೆಲ್ಲಿದ್ರೆ ಅದನ್ನ ಅಶುಭ ಸೂಚನೆ ಎನ್ನುವುದನ್ನ ನೀವು ಕೇಳಿರ್ತೀರಾ. ಒಂದ್ ವೇಳೆ ನಿಮ್ಮ ಕೈಯಿಂದ ಅಥವಾ ಕುಟುಂಬದ ಸದಸ್ಯರ ಕೈಯಿಂದ ಎಣ್ಣೆ ಚೆಲ್ಲಿದ್ರೆ ಆ ಕುಟುಂಬವು ಶೀಘ್ರದಲ್ಲಿ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಯಾವುದೇ ರೀತಿಯ ಎಣ್ಣೆ ಚೆಲ್ಲಿದ್ರೂ ಅದು ಅಶುಭದ ಸೂಚನೆಯಾಗಿದೆ. ಇದರಿಂದ ಮನೆಯಲ್ಲಿ ಕೆಟ್ಟ ಘಟನೆಗಳು, ಕುಟುಂಬ ಕಲಹ, ಬಿಸಿನೆಸ್ನಲ್ಲಿ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ಆದ್ರೆ ಅದಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಎಂತಹ ದೋಷವೂ ಇದ್ರೂ ಅದು ನಿವಾರಣೆ ಮಾಡಬಹುದು. ಸಾಸಿವೆ ಎಣ್ಣೆ ನೆಲಕ್ಕೆ ಬಿದ್ರೆ ಅದು ಅಶುಭ. ಸಾಸಿವೆ ಎಣ್ಣೆ ಶನಿ ದೇವರಿಗೆ ಸಂಬಂಧಿಸಿದೆ. ಇದು ಶನಿ ದೇವರಿಗೆ ಕೋಪದ ಸಂಕೇತ ಆಗಿದೆ. ಹಾಗಂತ ಅದಕ್ಕೆ ಭಯ ಪಟ್ಕೊಂಡು ಕೂರ್ಬೇಡಿ. ಬದಲಾಗಿ ಶನಿವಾರದ ದಿನ ಶನಿ ದೇವರಿಗೆ ಸಾಸಿವೆ ಎಣ್ಣೆಯನ್ನ ಅರ್ಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ದುಃಖ ನಿವಾರಣೆಯಾಗತ್ತೆ. ಇನ್ನು ನಿಮ್ಮ ಕೈಯಾರೆ ಸಾಸಿವೆ ಎಣ್ಣೆ ಚೆಲ್ಲಿಸಿ, ಅದರಲ್ಲೂ ಶನಿವಾರದ ದಿನ ಸಾಸಿವೆ ಎಣ್ಣೆ ಚೆಲ್ಲಿದ್ರೆ ಮೊದಲು ಎಣ್ಣೆಯನ್ನ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ. ನಂತರ ಎಣ್ಣೆ ಸವರದ ರೊಟ್ಟಿಯನ್ನ ಪ್ರಾಣಿಗಳಿಗೆ ತಿನ್ನಿಸಿ. ಅಲ್ಲದೆ ಪ್ರತಿ ಶನಿವಾರ ಶನಿದೇವರ ಪಾದಗಳಿಗೆ ಸಾಸಿವೆ ಎಣ್ಣೆಯನ್ನ ಅರ್ಪಿಸೋದ್ರಿಂದ ಉತ್ತಮ ಫಲಿತಾಂಶ ಸಿಗುತ್ತೆ. ನಾವು ಸಾಸಿವೆ ಎಣ್ಣೆ ಚೆಲ್ಲುವ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂದ್ರೆ, ಸಾಸಿವೆ ಎಣ್ಣೆಯು ವ್ಯರ್ಥವಾಗುವುದು ಎಂದ್ರೆ ಇದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಕೋಪಗೊಳ್ಳಬಹುದು ಮತ್ತು ಹಣಕ್ಕಾಗಿ ನೀವು ಕಷ್ಟಪಡುವಂತೆ ಮಾಡುತ್ತೆ. ಆದ್ರಿಂದ ಸಾಸಿವೆ ಎಣ್ಣೆ ಚೆಲ್ಲಿದ್ರೆ ನೀವು ಲಕ್ಷ್ಮೀ ದೇವಿಯಲ್ಲಿ ಕ್ಷಮೆ ಯಾಚಿಸಬೇಕು ಮತ್ತು ನೀವು ಸಾಸಿವೆ ಎಣ್ಣೆಯನ್ನ ನಿಮ್ಮ ಮನೆಯಲ್ಲಿ ಸುರಕ್ಷಿತವಾಗಿ ಇಡಬೇಕು. ಇನ್ನು ಎಳ್ಳೆಣ್ಣೆಯು ಶನಿಗ್ರಹಕ್ಕೆ ಸಂಬಂಧಿಸಿದ್ದೆ. ಯಾರಿಗಾದ್ರೂ ಶನಿ ದೋಷ ಇದ್ರೆ ಅವರ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಕೈಯಿಂದ ಎಳ್ಳೆಣ್ಣೆ ಚೆಲ್ಲಿದ್ರೆ ಅದು ವಿವಿಧ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡುತ್ತೆ. ಉದಾಹರಣೆಗೆ, ನೀವು ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳನ್ನ ಎದುರಿಸಬಹುದು ಅಥವಾ ಬೇರೆ ರೀತಿಯ ತೊಂದರೆಗಳನ್ನ ಎದುರಿಸಬಹುದು. ಒಂದು ವೇಳೆ ನಿಮಗೆ ಶನಿ ದೋಷ ಕಾಣಿಸಿಕೊಂಡಿದ್ರೆ ನೀವು ಅಕ್ಕಿ, ಕರ್ಪೂರ ಮತ್ತು ಮಾವಿನ ಕಟ್ಟಿಗೆಯನ್ನ ತಂದು ಹವನ ಮಾಡಬಹುದು. ಹೀಗೆ ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ನಿಮಗೆ ಶಾಂತಿ ಕೂಡ ದೊರೆಯುತ್ತೆ. ಇನ್ನು ಹವನ ಮಾಡುವಾಗ ಓಂ ಶನೇಶ್ವರಾಯ ನಮಃ ಸ್ವಾಹ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಇದರಿಂದ ಸಮಸ್ಯೆಗಳು ನಿಮ್ಮ ಹತ್ತಿರ ಬಾರದಂತೆ ಶನಿದೇವರು ಆಶೀರ್ವದಿಸ್ತಾನೆ. ಇನ್ನು ಎಣ್ಣೆ ನಿಮ್ಮ ಕೈಯಿಂದ ಚೆಲ್ಲಿತ್ತು ಅಂತಿಟ್ಕೊಳ್ಳೋಣ. ಅದಕ್ಕೆ ನೀವು ಪರಿಹಾರ ಸಹ ಮಾಡ್ತೀರಿ ಅಂತಿಟ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಎಣ್ಣೆ ಚೆಲ್ಲಿದರ ಕುರಿತು ಯೋಚನೆ ಮಾಡದೆ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದನ್ನ ಯೋಚಿಸಬೇಕು. ಯಾಕಂದ್ರೆ ಕೈಯಿಂದ ಎಣ್ಣೆ ಚೆಲ್ಲಿದೆ ಅಂದ್ರೆ ಅದು ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ಉಂಟಾಗುವ, ಬಿಸಿನೆಸ್ನಲ್ಲಿ ನಷ್ಟ ಉಂಟಾಗುವ, ವ್ಯವಹಾರದಲ್ಲಿ ಲಾಸ್ ಉಂಟಾಗುವ ಸೂಚನೆಯಾಗಿದೆ. ಹಾಗಂತ ಸಮಸ್ಯೆಗಳನ್ನ ಬಗೆಹರಿಸದೇ ಇದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಸೋಲನ್ನ ಅನುಭವಿಸಬೇಕಾಗಿ ಬರುತ್ತೆ. ಹಾಗಿದ್ರೆ ನೀವು ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ. ನೀವು ಮಹಿಳೆಯರಾಗಿದ್ರೆ ನಿಮ್ಮ ಕೈಯಿಂದ ಅಚಾನಕ್ ಆಗಿ ಯಾವುದೇ ಎಣ್ಣೆ ನೆಲಕ್ಕೆ ಚೆಲ್ಲಿದ್ರೆ ಅಂಥ ಸಂದರ್ಭದಲ್ಲಿ ನಿಮಗೆ ಇದು ಯಾವುದೋ ಕೆಟ್ಟ ಘಟನೆಯ ಸೂಚನೆಯಾಗಿದೆ ಅನ್ನೋದನ್ನ ಯೋಚನೆ ಮಾಡಬೇಕು. ನಿಮ್ಮ ಗಂಡ ಬಿಸ್ನೆಸ್ ಮಾಡ್ತಿದ್ರೆ ಅವರ ಜೊತೆಗೆ ಬಿಸ್ನೆಸ್ ಬಗ್ಗೆ ನೀವು ಕೂಡ ಸಂಪೂರ್ಣವಾಗಿ ಚರ್ಚಿಸಿ. ನಿಮಗೆ ಕಂಡು ಬರುವ ಯಾವುದೇ ನ್ಯೂನ್ಯತೆ ಇದ್ರೂ ಅದನ್ನ ಸರಿಪಡಿಸಿ.
ನೀವು ನಿಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳದೆ ಇದ್ರೆ ಹಣಕಾಸಿನ ನಷ್ಟ ನಿಮ್ಮ ಜೀವನಕ್ಕೆ ಪ್ರವೇಶಿಸುವುದನ್ನ ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪರಿಹಾರಗಳಿವೆ ನಿಜ, ಆದ್ರೆ ಅದಕ್ಕೂ ಮುನ್ನ ನೀವೇ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೋಬೇಕು. ಎಣ್ಣೆ ಸೋರಿಕೆಯನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಎಣ್ಣೆ ಬಳಸುವಾಗ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ. ನೀವು ಯಾವುದೇ ಅಪಾಯ, ಕೆಟ್ಟ ಶಕುನ ಉಂಟಾಗುವುದನ್ನ ತಡೆಯಬಹುದು. ಅದಕ್ಕಾಗಿ ಎಣ್ಣೆಗೆ ಸರಿಯಾಗಿ ಪಾತ್ರೆಯನ್ನ ಬಳಸಬೇಕು. ಎಣ್ಣೆ ಪಾತ್ರೆಯನ್ನ ಸರಿಯಾಗಿ ಮುಚ್ಚಿದ್ದೀರಾ ಅನ್ನೋದನ್ನ ಸಹ ಗಮನಿಸಿ. ಕೆಲವೊಮ್ಮೆ ಎಣ್ಣೆಯ ಮುಚ್ಚಳವನ್ನ ಸರಿಯಾಗಿ ಮುಚ್ಚದೆ ಹೋದ್ರೆ ಅದರ ಕಾರಣ ಮತ್ತು ಅದನ್ನ ಬಳಕೆ ಮಾಡಲು ತೆಗೆದಾಗ ಕೈ ತಪ್ಪಿ ಕೆಳಗೆ ಬೀಳುತ್ತೆ, ಎಣ್ಣೆ ಚೆಲ್ಲುತ್ತೆ. ಸಾಧ್ಯವಾದಷ್ಟು ಎಣ್ಣೆಯನ್ನ ವ್ಯರ್ಥ ಮಾಡುವುದನ್ನ ಬಿಡಿ. ನಿಮಗೆ ಬಳಕೆಗೆ ಸುಲಭವಾದ ಪಾತ್ರೆಗಳನ್ನ ಎಣ್ಣೆಗೆ ಹಾಕಲು ಬಳಸಿ. ಇಲ್ಲವಾದ್ರೆ ಎಣ್ಣೆಯೂ ವ್ಯರ್ಥವಾಗುತ್ತೆ, ಜೊತೆಗೆ ನಿಮ್ಮ ಜೀವನದಲ್ಲೂ ಸಹ ಕೆಟ್ಟ ಘಟನೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಇನ್ನು ಕೆಲವು ಸ್ಥಳಗಳಲ್ಲಿ ಎಣ್ಣೆ ಕೈಯಿಂದ ಚೆಲ್ಲಿದ್ರೆ ಅದನ್ನ ಶುಭ ಅಂತಾನೂ ಹೇಳ್ತಾರೆ. ಇದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ ಎನ್ನುವ ನಂಬಿಕೆ ಕೂಡ ಇದೆ. ಶುಭ ಮತ್ತು ಅಶುಭ ಶಕುನಗಳು ಜಾನಪದ ನಂಬಿಕೆಗಳು. ಅವುಗಳನ್ನ ಬದಲಾಯಿಸುವುದು ತುಂಬಾ ಸುಲಭ. ಯಾರಾದರೂ ಅವುಗಳನ್ನ ಬದಲಾಯಿಸಬಹುದು. ಹಾಗಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳೋದನ್ನ ಬಿಟ್ಟು ನೀವು ಪರಿಹಾರದ ಕಡೆಗೆ ಗಮನ ಹರಿಸಿದ್ರೆ ನಿಮ್ಮ ಜೀವನವೂ ಅಂದುಕೊಂಡಂತೆ ಸಾಗಲು ಸಾಧ್ಯವಾಗುತ್ತೆ. ಕೊನೆಯದಾಗಿ ವೀಕ್ಷಕರೇ, ಒಂದು ಮಾತು ನೆನಪಿರ್ಲಿ, ಎಣ್ಣೆ ಸೋರಿಕೆ ಯಾವಾಗ್ಲೂ ಕೆಟ್ಟದರ ಸೂಚನೆಯಲ್ಲ, ಇದು ಎಚ್ಚರಿಕೆಯ ಸೂಚನೆಯಾಗಿದೆ. ಇದು ನಿಮ್ಮ ವ್ಯವಹಾರ ಮತ್ತು ಖರ್ಚುಗಳ ಬಗ್ಗೆ ಯೋಚಿಸುವಂತಹ ವಿಷಯ. ಹಣವನ್ನ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಲು ತಿಳಿಸುತ್ತೆ. ಇದು ನಿಮ್ಮ ಕುಟುಂಬಕ್ಕೆ ಎಚ್ಚರಿಕೆಯೂ ಆಗಿರಬಹುದು. ಇದರರ್ಥ ನಿಮ್ಮ ಕುಟುಂಬವು ಬಿಕ್ಕಟ್ಟನ್ನ ಎದುರಿಸಲಿದೆ ಮತ್ತು ನೀವು ಏನನ್ನ ಮಾಡಲು ಸಾಧ್ಯ ಇಲ್ಲ ಎಂದಲ್ಲ. ಬದಲಾಗಿ ನಿಮ್ಮ ಖರ್ಚನ್ನ ಬದಲಾಯಿಸಿ ಮತ್ತು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ನಿಮ್ಮ ವ್ಯವಹಾರವನ್ನ ಪರಿಣಾಮಕಾರಿಯಾಗಿ ವಿಸ್ತರಿಸಲು ಇದು ನಿಮಗೆ ಹೇಳುತ್ತೆ. ಕುಟುಂಬದಲ್ಲಿ ಬರುವ ಬಿಕ್ಕಟ್ಟನ್ನ ಸುಧಾರಿಸಿ ಅನ್ನೋದನ್ನ ಇದು ಸೂಚಿಸುತ್ತೆ. ಇದಿಷ್ಟನ್ನ ಅರ್ಥ ಮಾಡಿಕೊಂಡ್ರೆ ಬದುಕು ನೀವಂದುಕೊಂಡಂತೆ ಸುಂದರವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.